ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಅವ್ರು ಬರ್ತಾರಂತೆ, ಇವ್ರು ಬರ್ತಾರೆ ಅಂತೆ ಅನ್ನುವಂಥ ಅಂತೆ ಕಂತಿಗಳ ಸುದ್ದಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದು ಸಹಜಾನೇ, ಯಾಕಂತಂದರೆ ಆಡಿಯನ್ಸ್ ಒಂದಷ್ಟು ಜನ ಪಕ್ಕಾ ಇವರೇ ಬರಬೇಕು, ಇವ್ರು ನಮ್ಮ ನೆಚ್ಚಿನ ಸ್ಪರ್ಧಿ, ಇವ್ರು ನಮ್ಮ ನೆಚ್ಚಿನ ನಟ, ಇವ್ರು ನಮ್ಮ ನೆಚ್ಚಿನ ಹಾಸ್ಯ ನಟ ಅನ್ನುವಂಥದ್ದನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಇವ್ರು ಬಂದರೆ ಚಂದ ಅನ್ನುವಂಥದ್ದು. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ಒಂದಷ್ಟು ಸ್ಪರ್ಧಿಗಳು ಪಕ್ಕಾ ಬರ್ತಾರೆ ಅನ್ನುವಂಥ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ ಕೇಸ್ ಇವರು ಬಂದು ಬಿಟ್ರೆ TRP ಅಂತೂ ಕಿತ್ತುಕೊಂಡು ಹೋಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ ಅನ್ನುವಂಥ ಸುದ್ದಿಗಳನ್ನು ಹೇಳ್ತಾ ಹೋಗ್ತೀವಿ. ನಿಮಗೂ ಕೂಡ ಹೌದು ಇವ್ರು ಬರ್ತಾರೆ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಮುಗಿದು 5 ತಿಂಗಳಾಗಿದೆ ಸ್ನೇಹಿತರೆ. ಇಷ್ಟು ಬೇಗ ಮುಗಿತಾ ಅಂತ ಆಗ ನಾವು ಅಂದ್ಕೊಂಡಿದ್ವಿ. ಆದರೆ ಈಗ ಮತ್ತೊಂದು ಸೀಸನ್ ಶುರುವಾಗ್ತಿದೆಯಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಒಂದು ದೊಡ್ಡ ಲಾಂಗ್ ಗ್ಯಾಪ್ ಅಂತಾನೆ ಅನ್ನಿಸ್ಬಿಡ್ತಾ ಇದೆ. ಇನ್ನೇನು ಬಿಗ್ ಬಾಸ್ 12 ಕಾರ್ಯಕ್ರಮ ಶುರುವಾಗುತ್ತೆ. ಎಲ್ಲರೂ ಕೂಡ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಬಂದರೆ ಪಕ್ಕ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಇದು ನಾನು ನಡೆಸ್ಕೊಡುವಂಥ ಕಟ್ಟಕಡೆಯ ಸೀಸನ್ ಅಂತ ಕಿಚ್ಚ ಸುದೀಪ್ ಈ ಹಿಂದಿನ ಸೀಸನಲ್ಲಿ ಹೇಳಿದ್ರು. ಈ ಬಾರಿ ಕಿಚ್ಚ ಸುದೀಪ್ ಇರ್ತಾರಾ ಇರಲ್ವಾ ಅನ್ನುವಂಥದ್ದೇ ಎಲ್ರಿಗೂ ಕೂಡ ಇರುವಂಥ ಒಂದು ಕ್ಯೂರಿಯಾಸಿಟಿ. ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬಂದರೆ ಚಂದ ಇರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ. ಹೇಳಿ ಕೇಳಿ ಬಿಗ್ ಬಾಸ್ ಅತಿ ದೊಡ್ಡ ರಿಯಾಲಿಟಿ ಶೋ. ಬಿಗ್ ಬಾಸ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಕಾಂಟ್ರವರ್ಸಿಗೆ ಒಳಗಾಗಿರುವಂಥ ಸ್ಪರ್ಧಿಗಳೇ ಬಂದಿರೋದು ಹೆಚ್ಚು. ಹೀಗಾಗಿ ಈ ಬಾರಿ ಕೂಡ ವಿವಾದಾತ್ಮಕ ಅಂದರೆ ಕಾಂಟ್ರವರ್ಸಿಗಿರುವಂಥ ಸ್ಪರ್ಧಿಗಳು ಹೆಚ್ಚು, ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದಂಥ ಸ್ಪರ್ಧಿಗಳೇ ಬರುವಂಥ ಚಾನ್ಸಸ್ ಇದೆ. ಅದರಲ್ಲೂ ಈ ಜೋಡಿಗಳು ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದುಬಿಟ್ರೆ TRP ಅಂತೂ ಪಕ್ಕಾ ಇರುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಈ ಬಾರಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂಥ ಒಂದು ಸ್ಪರ್ಧಿ ಅಂತಂದರೆ ಅದು ಕಿಪ್ಪಿ ಕೀರ್ತಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಕಿಪ್ಪಿ ಕೀರ್ತಿ ಮೂವಿಗೂ ಕೂಡ ನಾನು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಈ ಹಿಂದೆ ಹೇಳಿದ್ರು. ಸೊ ಕಿಪ್ಪಿ ಕೀರ್ತಿ ಇನ್ ಕೇಸ್ ಬಿಗ್ ಬಾಸ್ ಮನೆಗೆ ಬಂದರೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಜೊತೆಗೆ ಆಕೆಯ ಮಾತು ಆಗಿರ್ಬೋದು, ಆಕೆಯ ನಡವಳಿಕೆ ಆಗಿರ್ಬೋದು, ಆಕೆಯ ಡ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನೋಡುಗರಿಗೆ ಒಂದು ರೀತಿಯಾಗಿ ಮಜಾ ಕೊಡುತ್ತೆ. ತಪ್ಪದೇ ಜನ ನೋಡ್ತಾರೆ. ಕಿಪ್ಪಿ ಕೀರ್ತಿಗೂ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಕಿಪ್ಪಿ ಕೀರ್ತಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದಾ ಅನ್ನುವಂಥದ್ದು ಕೂಡ ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆಯ ಡ್ಯಾನ್ಸ್ ರೀಲ್ಸ್ ಮಾಡೋದ್ರಲ್ಲಿ ರೇಷ್ಮಾ ಆಂಟಿ, ರೀಲ್ಸ್ ರೇಷ್ಮಾ ಸಿಕ್ಕಾಪಟ್ಟೆ ಫೇಮಸ್. ಇತ್ತೀಚೆಗಂತೂ ಆಕೆಯ ಇನ್ಸ್ಟಾಗ್ರಾಮ್ ನೋಡಿದ್ರೆ ವೆರೈಟಿ ಡ್ಯಾನ್ಸ್ಗಳನ್ನು ಮಾಡ್ತಾರೆ. ವಿಭಿನ್ನ ವಿಜೃಂಭಣೆಯ ಸೆಟ್ನಲ್ಲಿ ರೀಲ್ಸ್ ಮಾಡ್ತಾರೆ. ಸೊ ಗಿಚ್ಚಿ ಗಿಲಿ ಶೋನಲ್ಲೂ ಕೂಡ ಈಕೆ ಸ್ಪರ್ಧಿಯಾಗಿದ್ರು. ಒಂದು ವೇಳೆ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ಗೆ ಬಂದುಬಿಟ್ರೆ ಹೇಗಿರುತ್ತೆ? ಅವ್ರ ಜೊತೆಗೆ ರೀಲ್ಸ್ ರೇಷ್ಮಾ ಜೊತೆಗೆ ಡ್ಯಾನ್ಸ್ ಮಾಡೋದು ಯಾರು ಹೇಳಿ? ನವೀನ್ ಅವರು. ಸೊ ರೀಲ್ಸ್ನಲ್ಲಿ ಪೇರ್ ಆಗಿರುವಂಥ ಇವರಿಬ್ಬರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಲಾಕ್ ಆದರೆ ಹೇಗಿರುತ್ತೆ ಅನ್ನುವಂಥ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು ಈ ಒಂದು 3-4 ತಿಂಗಳಿಂದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸುದ್ದಿಯಾಗಿರುವಂಥ ಜೋಡಿ ಅಂತಂದರೆ ಅದು ಆನಂದ್ ಗುರೂಜಿ ಹಾಗೆ ದಿವ್ಯಾ ವಸಂತ. ಬಿಗ್ ಬಾಸ್ ಶೋನಲ್ಲಿ ಈ ಹಿಂದೆ ಬ್ರಹ್ಮಾಂಡ ಗುರೂಜಿ, ಆರ್ಯವರ್ಧನ್ ಗುರೂಜಿ ಆಗಿರ್ಬೋದು, ಆಮೇಲೆ ಸಂಖ್ಯಾಶಾಸ್ತ್ರ ಜೈ ಶ್ರೀನಿವಾಸನ್ ಆಗಿರ್ಬೋದು, ಸಮೀರಾಚಾರ್ಯ, ಹೀಗೆ ಸಾಕಷ್ಟು ಸ್ಪರ್ಧಿಗಳು ಬಂದು ಹೋಗಿದ್ರು. ಸೊ ಈ ಬಾರಿ ಗುರೂಜಿ, ಸ್ವಾಮೀಜಿ ಆ ಒಂದು ಕೆಟಗರಿ ಅಂತ ಬಂದಾಗ ಆನಂದ್ ಗುರೂಜಿ ಬಂದರೆ ಹೇಗಿರುತ್ತೆ? ಇನ್ ಕೇಸ್ ಆನಂದ್ ಗುರೂಜಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ದಿವ್ಯಾ ವಸಂತ್ ಕೂಡ ಬಂದರೆ ಹೆಂಗಿರುತ್ತೆ? ಸೊ ನ್ಯೂಸ್ ಆ್ಯಂಕರ್ ದಿವ್ಯಾ ವಸಂತ ವಿರುದ್ಧ ಆನಂದ್ ಗುರೂಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿರುವಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಒಂದು ವೇಳೆ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬಂದುಬಿಟ್ರೆ ಹೇಗಿರುತ್ತೆ? ಅದರ ಜೊತೆಗೆ ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ರಾಜಕಾರಣಿಗಳಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ನಟ ನಟಿಯರಾಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಹಾಸ್ಯ ನಟರು, ಹೀಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಒಂದಷ್ಟು ಸ್ಪರ್ಧಿಗಳನ್ನು ಫೈನಲೈಸ್ ಮಾಡ್ತಾರೆ. ಹಾಸ್ಯ ನಟ ಅಂತ ಬಂದಾಗ ಗಿಲ್ಲಿ ನಟ ಬಂದರೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಸೊ ಗಿಲ್ಲಿ ನಟ ಬಂದರೆ ಪ್ರಾಪರ್ಟಿ ಕಾಮಿಡಿ ಆಗಿರ್ಬೋದು ಅಥವಾ ಹಾಸ್ಯಕ್ಕೆ ಯಾವುದೇ ತೊಂದರೆ ಇರಲ್ಲ, ಪಕ್ಕಾ ಕಾಮಿಡಿ ಇರುತ್ತೆ, ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಗಿಲ್ಲಿ ನಟ ಬರಬೇಕು ಅಂತ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ,
ಮಡೇನೂರ್ ಮನು ಅತ್ಯಾಚಾರ ಆಗಿರ್ಬೋದು, ಗರ್ಭಪಾತದ ಆರೋಪದ ಮೇಲೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದರು ಮಡೇನೂರ್ ಮನು. ಅವರ ಫಿಲಮ್ ಕೂಡ ರಿಲೀಸ್ ಆಗೋ ದಿನವೇ ಅವರು ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಶಿವಣ್ಣ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ದರ್ಶನ್ ಬಗ್ಗೆ ಮಡೇನೂರ್ ಮನು ಮಾತನಾಡಿದ್ರು. ಆ ಒಂದು ವೈರಲ್ ವಿಡಿಯೋ ಕೂಡ ವೈರಲ್ ಆಗಿತ್ತು, ಅಂದರೆ ಆಡಿಯೋ ವೈರಲ್ ಆಗಿತ್ತು. ಸೊ ಒಂದು ವೇಳೆ ಮಡೇನೂರ್ ಮನು ಜೊತೆ ಮಿಂಚು ಬಂದರೆ ಹೇಗಿರುತ್ತೆ? ಸೊ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದೆ ಮಿಂಚು ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು. ಜೊತೆಗೆ ಮಡೇನೂರ್ ಮನು ಜೊತೆಗೂ ಕೂಡ ತುಂಬ ಕ್ಲೋಸ್ ಆಗಿದ್ರು, ರೀಲ್ಸ್ಗಳನ್ನು ಮಾಡ್ತಾ ಇದ್ರು. ಅದಾದಮೇಲೆ ಇವರಿಬ್ಬರ ಒಂದು ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದರ ಬಗ್ಗೆ ಇನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿಲ್ಲ, ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಇವರಿಬ್ಬರು ಕೂಡ ಒಂದು ವೇಳೆ ಬಿಗ್ ಬಾಸ್ ಮನೆಗೆ ಜೋಡಿಯಾಗಿ ಎಂಟ್ರಿ ಆದರೆ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಸೊ ಇವ್ರು ಬರ್ತಾರೆ ಅಂತ ಅನ್ಸುತ್ತಾ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಲಾಸ್ಟ್ ಬಿಗ್ ಬಾಸ್ ಸೀಸನ್ 10ರಲ್ಲಿ ಈ ಜೋಡಿ ಪಕ್ಕಾ ಬರ್ತಾರೆ ಅಂತ ಎಲ್ಲರೂ ಕೂಡ ಗೆಸ್ ಮಾಡಿದರು. ಅಂದರೆ ಬಿಗ್ ಬಾಸ್ಗೆ ಹೋಗಿ ಈ ಜೋಡಿ ಬ್ರೇಕಪ್ ಮಾಡಿಕೊಂಡ್ರು ಅನ್ನುವಂಥದ್ದು ಕೂಡ ವೈರಲ್ ಆಗಿತ್ತು. ಅದು ಮತ್ತೆ ಯಾರು ಅಲ್ಲ, ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ. ಸೊ ಈ ಬಾರಿ ಬಿಗ್ ಬಾಸ್ಗೆ ಬೃಂದಾವನ ಸೀರಿಯಲ್ ಖ್ಯಾತಿಯ ವರುಣ್ ಆರಾಧ್ಯ ಎಂಟ್ರಿ ಕೊಡಬಹುದಾ? ಜೊತೆಗೆ ವರ್ಷಾ ಕಾವೇರಿ, ವರುಣ್ ಆರಾಧ್ಯ ಬ್ರೇಕಪ್ ಮಾಡ್ಕೊಂಡಿದ್ರು. ಸೊ ಬಿಗ್ ಬಾಸ್ ಅಂದು ದೂರವಾಗಿದ್ದಂಥ ಜೋಡಿ ಬಿಗ್ ಬಾಸ್ ಮನೆಗೆ ಬಂದು ಮತ್ತೆ ಒಂದಾಗಬಹುದಾ ಅಂತ ವೀಕ್ಷಕರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಿಗ್ ಬಾಸ್ ಅಂತ ಬಂದಾಗ ಈ ಬಾರಿ ಸಾಕಷ್ಟು ಜನರನ್ನು ಒಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ಗೆ ಇವ್ರು ಬರಲೇಬೇಕು, ಇವ್ರು ಬಂದರೆ ಚೆನ್ನಾಗಿರುತ್ತೆ, ಸೊ ಇವ್ರು ಬಂದರೆ ಬಿಗ್ ಬಾಸನ್ನು ನಾವು ಖಂಡಿತ ನೋಡ್ತೀವಿ ಅನ್ನುವಂಥ ವಿಚಾರವಾಗಿ. ಸೊ ಹಾಗಾಗಿ ಇನ್ನೊಂದು ಸ್ಪರ್ಧಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದು ಮತ್ಯಾರು ಅಲ್ಲ, ಲಾಸ್ಟ್ ಟೈಮ್ ಭವ್ಯ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸೊ ಭವ್ಯ ಗೌಡ ಅವರ ಅಕ್ಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದಾ ಅನ್ನುವಂಥದ್ದು. ಯಾಕಂತಂದರೆ ಈ ಹಿಂದೆ ಯಾವಾಗ ಅವ್ರ ಅಕ್ಕ ಎಂಟ್ರಿ ಕೊಟ್ಟರೋ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿಸಿದ್ರು. ಸೊ ಭವ್ಯಾಗಿಂತ ಅವ್ರ ಅಕ್ಕನೇ ಕ್ಯೂಟ್ ಅನ್ನುವಂಥದ್ದಾಗಿ ಸೊ ಅವರು ಬರಬಹುದಾ ಅನ್ನುವಂಥದ್ದು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಚಾರ. ಸೊ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಡಬೇಕು, ಯಾರು ಎಂಟ್ರಿ ಕೊಡಲೇಬಾರ್ದು? ಸೊ ಬಿಗ್ ಬಾಸ್ ಈಗ ಒಂದು 12 ಸ್ಪರ್ಧಿಗಳು ಅಂತ ಬಂದರೆ ನೀವು ಯಾರಿಗೆ ಪ್ರಯಾರಿಟಿ ಕೊಡ್ತೀರಾ? ಆ 12 ಸ್ಪರ್ಧಿಗಳ ಒಂದು ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನೋಡೋಣ ಎಷ್ಟು ಜನ ಕರೆಕ್ಟ್ ಆದಂಥ ಗೆಸ್ ಮಾಡ್ತೀರಾ ಅನ್ನುವಂಥದ್ದನ್ನು. ಸೊ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.